Welcome to Basveshwara ITI College, Raichur. My name is Primla Kumari, electrician J10 in Basveshwara ITI College. So today I am going to discuss about protective relay. Already I explained about what is relay in previous class. Today I am going to once again I will make you understand about what is relay. So let us start. So in this agenda we are going to see introduction, what is relay, fundamental of relay, operating principle, single line diagram, types of relay, importance, why a system needs protection, advantages and disadvantages, and lastly we will see about the conclusion of relay. So let us see one by one. Introduction. So first we are going to see what do you mean by relay. So relay andre ಏನು, protective relay is a device designed to trip a circuit breaker when fault is detected. ಸೊ ಸರ್ಕ್ಯೂಟ್ ಬ್ರೇಕರ್ಗೆ ಈ ಒಂದು ರಿಲೇ ಏನು ಮಾಡುತ್ತೆ ಅಂದರೆ ಸಿಗ್ನಲ್ ಅನ್ನೋದು ಕಳಿಸುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ, ರಿಲೇ ವಿಲ್ ಸೆಂಡ್ ಎ ಸಿಗ್ನಲ್ ಟು ದ ಸರ್ಕ್ಯೂಟ್ ಬ್ರೇಕರ್. ಓಕೆ, ರಿಲೇ ಸರ್ಕ್ಯೂಟ್ ಬ್ರೇಕರ್ಗೆ ಒಂದು ಸಿಗ್ನಲ್ ಕಳಿಸೋದು. ಯಾಕಂದರೆ ಸರ್ಕ್ಯೂಟ್ ಬ್ರೇಕರು ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸಲ್ಲಿ ಕನೆಕ್ಟ್ ಮಾಡಿರ್ತಾರೆ, ಓಕೆ, ಇಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಸೊ ಈ ರಿಲೇ ಏನು ಮಾಡುತ್ತೆ ಅಂದರೆ ಸಿಗ್ನಲ್ಸ್ನ ಕಳಿಸುತ್ತೆ. ಅಂದರೆ ದೇರ್ ಇಸ್ ಅ ಫಾಲ್ಟ್ ಅಂತ ಸಿಗ್ನಲ್ನ ಸರ್ಕ್ಯೂಟ್ ಬ್ರೇಕರ್ಗೆ ಕಳಿಸಿದಾಗ ಏನಾಗುತ್ತೆ, ಒಂದು ಸರ್ಕ್ಯೂಟ್ ಬ್ರೇಕರ್ ಇಕ್ವಿಪ್ಮೆಂಟ್ನ ಬ್ರೇಕ್ ಮಾಡುತ್ತೆ, ಪ್ರಿವೆಂಟೇಷನ್ ಮಾಡುತ್ತೆ. ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ರಿಲೇ which is used. Protective relay were electromagnetic device. ಸೊ ಪ್ರೊಟೆಕ್ಟಿವ್ ರಿಲೇ ಅನ್ನೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸ್ ಅನ್ನೋದು ಅದರಲ್ಲಿ ಇರುತ್ತೆ, ಅದರ ಮೇಲೇ ಅದು ವರ್ಕ್ ಆಗೋದು. ಅಂದರೆ ಇಲ್ಲಿ ಟೋಟಲಿ ರಿಲೇ ಇಟ್ ಈಸ್ ಲೈಕ್ ಎ ಸ್ವಿಚ್ ಅಂತ ಕರಿಬೋದು. ಇದರಲ್ಲಿ ಮೇನ್ಲಿ ಇಟ್ ವಿಲ್ ಆಪರೇಟ್ ಆನ್ ಎಲೆಕ್ಟ್ರಿಕಲ್ ಮೇಲೆ, ಎಲೆಕ್ಟ್ರಿಕಲ್ ಸಪ್ಲೈ ಮೇಲೆ ವರ್ಕ್ ಆಗೋದು. ಇದು ರಿಲೇ ಅನ್ನೋದು ಎಲೆಕ್ಟ್ರಿಕಲ್ ಸಪ್ಲೈ ಮೇಲೆ ವರ್ಕ್ ಆಗೋದು. ಸೊ ಇಲ್ಲಿ ನೋಡ್ಬೋದು ಎದಕ್ಕಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರೆದಿದ್ದಾರೆ. ಸೊ ವೆನ್ ವಿ ಗಿವ್ ಎಲೆಕ್ಟ್ರಿಕಲ್ ಸಪ್ಲೈ ಅಲ್ಲಿ ಕಾಯಿಲ್ ಅನ್ನೋದ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಸಲುವಾಗಿ ರಿಲೇ ಅನ್ನೋದು ಎಲೆಕ್ಟ್ರಿಕಲ್ ಸಪ್ಲೈ ಮೇಲೆ ವರ್ಕ್ ಆಗೋದು. ನೆಕ್ಸ್ಟ್, ಆಸ್ ಯು ಕ್ಯಾನ್ ಸಿ, ಇಟ್ ಈಸ್ ಆಪರೇಟಿಂಗ್ ಆನ್ ಮೂವಿಂಗ್ ಪಾರ್ಟ್ಸ್ ಟು ಪ್ರೊವೈಡ್ ಡಿಟೆಕ್ಷನ್ ಆಫ್ ಅಬ್ನಾರ್ಮಲ್ ಕಂಡೀಷನ್. ಸೊ ರಿಲೇ ಅನ್ನೋದು ಎದ್ರ ಮೇಲೆ ಆಪ್ರೇಟ್ ಆಗುತ್ತೆ ಅಂದರೆ ಮೂವಿಂಗ್ ಪಾರ್ಟ್ಸ್ ಅನ್ನೋದ್ರ ಮೇಲೆ ಅದರ ಮೇಲೆ ಆಪ್ರೇಟ್ ಆಗುತ್ತೆ. ಆರ್ಮೇಚರ್, ಎಸ್ಟರ್ಡೇ ಎಕ್ಸ್ಪ್ಲೇನ್ ಯು ಆರ್ಮೇಚರ್, ಓಕೆ, ಕಾಂಟ್ಯಾಕ್ಟ್ಸ್ ಇರುತ್ತೆ. ಸೊ ಅದರ ಮೇಲೆ ಈ ಒಂದು ಅಬ್ನಾರ್ಮಲ್ ಕಂಡೀಷನ್ ಅನ್ನೋದನ್ನು ಡಿಟೆಕ್ಷನ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ರಿಲೇ. ಆಸ್ ಯು ಕ್ಯಾನ್ ಸಿ, ಎಲೆಕ್ಟ್ರೋಮೆಕ್ಯಾನಿಕಲ್ ಪ್ರೊಟೆಕ್ಟಿವ್ ರಿಲೇ ಯೂಸ್ಡ್ ಎಟ್ ಹೈಡ್ರೋಎಲೆಕ್ಟ್ರಿಕಲ್ ಪ್ಲ್ಯಾಂಟ್ ಅಲ್ಲಿನೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರಿಲೇ, ದ ರಿಲೇ ಆರ್ ಇನ್ ರೌಂಡ್ ಗ್ಲಾಸ್ ಕೇಸಸ್. ಸೊ ರಿಲೇ ಒಂದು ಇಕ್ವಿಪ್ಮೆಂಟ್ ಏನಿರುತ್ತಲ್ವ, ಈ ಒಂದು ಹೈಡ್ರೋಎಲೆಕ್ಟ್ರಿಕಲ್ ರೌಂಡ್ ಗ್ಲಾಸಲ್ಲಿ ಅದನ್ನು ಒಂದು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ನೆಕ್ಸ್ಟ್, ದ ನೀಡ್ ಟು ಆ್ಯಕ್ಟ್ ಕ್ವಿಕ್ಲಿ ಟು ಪ್ರೊಟೆಕ್ಟ್ ದ ಸರ್ಕ್ಯೂಟ್, ಟು ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್ ಆ್ಯಂಡ್ ಟ್ರಿಪ್ ಎ ಬ್ರೇಕರ್ ವಿತ್ ಇನ್ ಎ ಫ್ಯೂ ಥೌಸಂಡ್ಸ್ ಆಫ್ ಸೆಕೆಂಡ್ಸ್. ಸೊ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಈ ಒಂದು ರಿಲೇ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಟು ಆ್ಯಕ್ಟ್ ಕ್ವಿಕ್ಲಿ ಟು ಪ್ರೊಟೆಕ್ಟ್ ಸರ್ಕ್ಯೂಟ್, ಟು ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್, ಸರ್ಕ್ಯೂಟ್ ಅನ್ನೋದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ನೆಕ್ಸ್ಟ್ ಅಥವಾ ಇಕ್ವಿಪ್ಮೆಂಟ್ ಅನ್ನೋದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಆರ್ ಸರ್ಕ್ಯೂಟ್ ಬ್ರೇಕರ್ಗೆ ಟ್ರಿಪ್ ಸಿಗ್ನಲ್ಸ್ ಅನ್ನೋದು ಈ ರಿಲೇಯಿಂದ ಕಳಿಸಿದಾಗ ಇಲ್ಲಿ ಏನಾಗುತ್ತೆ, ವಿತಿನ್ ಎ ಫ್ಯೂ, ಅಂದರೆ ಇಲ್ಲಿ ನೋಡ್ಬೋದು ವಿತಿನ್ ಫ್ಯೂ ಥೌಸಂಡ್ಸ್ ಆಫ್ ಸೆಕೆಂಡ್ ಮೀನ್ಸ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇಲ್ಲೊಂದು ರಿಲೇ ಅನ್ನೋದು ಆಪ್ರೇಟ್ ಆದಾಗ ಏನಾಗುತ್ತೆ, ಇಕ್ವಿಪ್ಮೆಂಟ್ಸ್ ಅನ್ನೋದು ಪ್ರೊಟೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ವಾಟ್ ಈಸ್ ರಿಲೇ? ಸೊ ಅದು ಇಂಟ್ರೊಡಕ್ಷನ್ ಪಾರ್ಟ್ ಆಯ್ತು. ಅಂದರೆ ಇಂಟ್ರೊಡಕ್ಷನ್ ಅಂದರೆ ರಿಲೇ ಅಂದರೆ ಏನು. ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ರಿಲೇ ಮೀನ್ಸ್, ರಿಲೇ ಇಸ್ ಎ ಆಟೋಮೆಟಿಕ್ ಡಿವೈಸ್. ಸೊ ಆಟೋಮೆಟಿಕ್ ಆಗಿ ಅಲ್ಲಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ಸಲ್ಲಿ ಇದು ವರ್ಕ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಡಿವೈಸ್ ಅಂತ ಅದನ್ನು ಕರೀತಾರೆ. ವಿತ್ ಸೆನ್ಸಸ್, ಏನು ಸೆನ್ಸ್ ಮಾಡುತ್ತೆ ಅಂದರೆ ವಿತ್ ಸೆನ್ಸಸ್ ಆ್ಯಂಡ್ ಅಬ್ನಾರ್ಮಲ್ ಕಂಡೀಷನ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆ್ಯಂಡ್ ಕ್ಲೋಸಸ್ ಇಟ್ಸ್ ಕಾಂಟ್ಯಾಕ್ಟ್. ಸೊ ನಾರ್ಮಲಿ ಅದೇನಿರುತ್ತೆ ಅಂದರೆ ಓಪನ್ ಆಗಿ ಇರುತ್ತೆ, ನಾರ್ಮಲ್ ಕಂಡೀಷನಲ್ಲಿ ಓಪನ್ ಆಗಿರುತ್ತೆ. ಸೊ ವೆನ್ ಫಾಲ್ಟ್ ಅಕ್ಕರ್, ಅಬ್ನಾರ್ಮಲ್ ಕಂಡೀಷನ್ ಅಂದರೆ ರಿಲೇ ಸೆನ್ಸ್ ಮಾಡಿದಾಗ, ಅಂದರೆ ಇಲ್ಲಿ ಫಾಲ್ಟ್ ಅಕ್ಕರ್ ಆಗೋ ಚಾನ್ಸಸ್ ಇದೆ ಅಂತ ರಿಲೇ ಏನು ಮಾಡುತ್ತೆ, ಸೆನ್ಸ್ ಮಾಡಿದಾಗೆಲ್ಲ ಏನಾಗುತ್ತೆ, ಆನ್ ದ ಅಬ್ನಾರ್ಮಲ್ ಕಂಡೀಷನಲ್ಲಿ ಆನ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸಲ್ಲಿ ಏನು ಮಾಡುತ್ತೆ, ಕಾಂಟ್ಯಾಕ್ಟ್, ರಿಲೇ ಕಾಂಟ್ಯಾಕ್ಟ್ ಅನ್ನೋದು ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಅದು ಅಬ್ನಾರ್ಮಲ್ ಕಂಡೀಷನಿಂದ ಇಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ಈಸ್ ರಿಲೇ. Next we are going to see relay. So how relay is connected actually. The protection relay is a smart device. So it will also called as a smart device ಅಂತಲೂ ಕರೀತಾರೆ. ಯಾಕಂದರೆ ಇದರಲ್ಲಿ ಮತ್ತೆ ರಿಸೀವಿಂಗ್ ಇನ್ಪುಟ್ಸ್ ಏನೇನಿರುತ್ತೆ ಇದನ್ನು ನೋಡ್ಬೋದು. ಇಲ್ಲಿ ಪ್ರೊಟೆಕ್ಟಿವ್ ರಿಲೇ ಅನ್ನೋದು ಕನೆಕ್ಟ್ ಮಾಡಿದ್ದಾರೆ. ಔಟ್ಪುಟ್ ಯಾವ ಥರ ಕೊಡುತ್ತೆ, ಇನ್ಪುಟ್ ಏನು ಬೇಕು, ಫಸ್ಟ್ ಆಲ್ರೆಡಿ ಸೈಡ್ ಎಲೆಕ್ಟ್ರಿಕಲ್ ರಿಲೇ ಅನ್ನೋದು ಎಲೆಕ್ಟ್ರಿಕಲ್ ಸಪ್ಲೈ ಮೇಲೆ ವರ್ಕ್ ಆಗೋದು. ಸೊ ಇಲ್ಲಿ ಫಸ್ಟ್ ನೋಡ್ಬೋದು, ಎಲೆಕ್ಟ್ರಿಕಲ್ ಸಪ್ಲೈ ಕೊಟ್ಟಾಗ ಅಲ್ಲಿ ಏನಾಗುತ್ತೆ, ಫಸ್ಟ್ ಕನೆಕ್ಟ್ ಮಾಡಿದಾಗ ರಿಲೇ ಒಂದು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಇಟ್ ರಿಸೀವ್ಸ್ ಎ ಇನ್ಪುಟ್ಸ್, ಕಂಪೇರ್ ದೆಮ್ ಟು ಸೆಟ್ ಪಾಯಿಂಟ್ಸ್. ಇದರಲ್ಲಿ ಸೆಟ್ಟಿಂಗ್ ಪಾಯಿಂಟ್ಸ್ ಅಂತ ಒಂದಿರುತ್ತೆ. ಫಸ್ಟ್ ನೋಡುತ್ತಾ ಅದು ಇದು ಫಾಲ್ಟಿ ಕಂಡೀಷನ್ ಅಲ್ವಾ ಹೌದಾ ಅಂತ ನೋಡುತ್ತೆ. ಏನಂದರೆ
ಸೆನ್ಸ್ ಮಾಡುತ್ತೆ. ಈ ಪ್ರೊಟೆಕ್ಟಿವ್ ರಿಲೇ ಅನ್ನೋದು ಸೆನ್ಸ್ ಯಾವ ಥರ ಮಾಡುತ್ತೆ, ಕರೆಂಟ್, ವೋಲ್ಟೇಜ್, ಇನ್ಸುಲೇಷನ್, ಟೆಂಪರೇಚರ್, ಈ ಒಂದು ಇನ್ಪುಟ್ಸ್ ರಿಲೇಗೆ ಬಂದಾಗ ಇವೆಲ್ಲದನ್ನ ವ್ಯಾಲ್ಯೂಸ್ನ ಚೆಕ್ ಮಾಡ್ಕೊಳ್ಳುತ್ತೆ. ಅದು ಅಂದರೆ ಫಾಲ್ಟ್ ಇದೇನೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳುತ್ತೆ. ಈ ಥರ ಒಂದು ಸೆನ್ಸಬಲ್ ಡಿವೈಸ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಸ್ಮಾರ್ಟ್ ಡಿವೈಸ್, ಓಕೆ, ವಿಚ್ ರಿಸೀವ್ಸ್ ಇನ್ಪುಟ್ಸ್ ಆ್ಯಂಡ್ ಕಂಪೇರ್ಸ್ ದೆಮ್. ಈ ಒಂದು ಇನ್ಪುಟ್ಸ್ ತೊಗೊಂಡು ಅದು ಕಂಪೇರ್ ಮಾಡ್ಕೊಳ್ಳುತ್ತೆ. ಸಪೋಸ್ ಏನಾದರೂ ಅದು ಆ ವ್ಯಾಲ್ಯೂ ನಾವು ಸೆಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಾಗ ಏನಾಗುತ್ತೆ, ಇಲ್ಲಿ ನೋಡ್ಬೋದು ಪಿಕಲ್ ಲೆವೆಲ್ ಟೈಮ್ಸ್ನು ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅಂದರೆ ಇಷ್ಟು ಸೆಕೆಂಡ್ಸಲ್ಲಿ ಅದು ಆಪ್ರೇಟ್ ಆಗಬೇಕು. ಅಂದರೆ ಫಾಲ್ಟ್ ಎಫೆಕ್ಟ್ ಆದಾಗ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ಸಲ್ಲಿ ಅದು ಆಪ್ರೇಟ್ ಆಗಬೇಕು. ಅದಕ್ಕೆ ಇದನ್ನ ಪಿಕಪ್ ಲೆವೆಲ್ ಟೈಮ್ ಅಂತಲೂ ಇದರಲ್ಲಿ ಸೆಟ್ಟಿಂಗ್ಸ್ ಅನ್ನೋದು ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಇನ್ಪುಟ್ ಅಂದರೆ ಇದಕ್ಕಿಂತ ಜಾಸ್ತಿ ಬಂದಾಗ ಅದು ಆ್ಯಕ್ಟಿವೇಟ್ ಆಗಬೇಕು, ಆ ಥರ ಒಂದು ಸೆಟ್ಟಿಂಗ್ಸ್ ಅನ್ನೋದು ಮಾಡಿರ್ತಾರೆ. ಸೊ ನಮಗೆ ಔಟ್ಪುಟ್ ಯಾವ ಥರ ಅದು ಇಂಡಿಕೇಶನ್ ಕೊಡುತ್ತೆ ಅಂದರೆ, ಸಪೋಸ್ ಏನಾದರೂ ಫಾಲ್ಟ್ ಅಕ್ಕರ್ ಆದಾಗ ಇಲ್ಲಿ ನೋಡ್ಬೋದು ಔಟ್ಪುಟ್ ಯಾವ ಥರ ಇರುತ್ತೆ ಅಂದರೆ ವಿಜುವಲ್ ಇಂಡಿಕೇಶನ್, ಅಂದರೆ ಇಂಡಿಕೇಶನ್ ಲೈಟ್ ಇರ್ಬೋದು, ಆ ಒಂದು ವಿಜುವಲ್ ಇಂಡಿಕೇಶನ್ ಅದನ್ನು ಕೊಡ್ಬೋದು. ಇಲ್ಲಾಂದರೆ ವಾರ್ನಿಂಗ್ ಅಲಾರ್ಮ್, ಓಕೆ, ಅಂದರೆ ಫಾಲ್ಟ್ ಇರೋ ಕಂಡೀಷನಲ್ಲಿ ಏನಾಗುತ್ತೆ ಅಲಾರ್ಮ್ ಅನ್ನೋದು ಅದು ಪ್ರೊವೈಡ್ ಮಾಡುತ್ತೆ. ಅಥವಾ ಇನ್ನು ರಿಮೂವ್ ಪವರ್. ಸೊ ಇವೆರಡು ಕಂಡೀಷನಲ್ಲೇ ನಾವು ಅಲ್ಲಿ ರೀಚ್ ಆಗಿಲ್ಲ ಅಂದರೆ ಅದು ಏನು ಮಾಡುತ್ತೆ, ಅದಷ್ಟಕ್ಕದೇ ಆ ಒಂದು ಪಾರ್ಟ್ನ ಐಸೋಲೇಟ್ ಮಾಡುತ್ತೆ ಫಾರ್ ಅ ಟೈಮ್, ಓಕೆ. ಸೊ ಈ ಒಂದು ರೀಲ್ ಅನ್ನೋದು ಈ ಥರ ಆಪ್ರೇಟ್ ಆಗುತ್ತೆ. ಫಸ್ಟ್ ಇಟ್ ವಿಲ್ ಸೆನ್ಸ್, ಓಕೆ, ಇನ್ಪುಟ್ ಸೆನ್ಸ್ ಮಾಡುತ್ತೆ ಕಂಡೀಷನ್ ಕರೆಕ್ಟ್ ಇದೆನಾ ಫಾಲ್ಟಿ ಕಂಡೀಷನ್ ಅಂತ. ನೆಕ್ಸ್ಟ್ ನಮಗೆ ಅದೇನು ಕೊಡುತ್ತೆ, ವಿಜುವಲ್ ಇಂಡಿಕೇಶನ್ ಅಥವಾ ವಾರ್ನಿಂಗ್ ಅಲಾರ್ಮ್ ಕೊಡ್ಬೋದು, ಅಥವಾ ಅದಷ್ಟಕ್ಕದೇ ಆ ಒಂದು ಪವರ್ ಅನ್ನೋದನ್ನು ರಿಮೂವ್ ಮಾಡುತ್ತೆ. ಸೊ ದಿಸ್ ಇಸ್ ಅ ರಿಲೇ, ಹೌ ಇಟ್ ವಿಲ್ ವರ್ಕ್. ನೆಕ್ಸ್ಟ್ ನೋಡ್ಬೋದು ಇದು ಈಗ ನಾನು ಏನು ಹೇಳಿದ್ನಲ್ಲ, ಎ ರಿಲೇ ನೀಡ್ಸ್ ಇನ್ಫಾರ್ಮೇಷನ್ ಫ್ರಮ್ ದ ಸಿಸ್ಟಮ್ ಟು ಮೇಕ್ ಡಿಸಿಷನ್. ಸೊ ಇದರಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಇರುತ್ತೆ, ಅಂದರೆ ಅದು ಆಪ್ರೇಟ್ ಆಗಬೇಕಾ ಇಲ್ಲ, ಒಂದು ಡಿಸಿಷನ್ ತೊಗೋಬೇಕೀಗ ಇನ್ಪುಟ್ ನೋಡಿ ಅದೇನು ಮಾಡುತ್ತೆ ಆಪ್ರೇಟ್ ಆಗಬೇಕಾ ಇಲ್ಲ ಅಂತಲೂ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ ನೋಡ್ಬೋದು, ದ ಯೂಸರ್ ಪ್ರೋಗ್ರಾಮ್ ಸೆಟ್ಟಿಂಗ್ ದಟ್ ಅಲೌಸ್ ರಿಲೇ ಟು ಮೇಕ್ ಡಿಸಿಷನ್, ಅಂದರೆ ಇಷ್ಟು ಟೈಮಲ್ಲಿ ಯಾವ ಥರ ಒಂದು ಆ್ಯಕ್ಟಿವೇಟ್ ಆಗಬೇಕು ಅಂತ ಅಲ್ಲಿ ಸೆಟ್ಟಿಂಗ್ಸಲ್ಲಿ ನಾವು ಅಲ್ಲಿ ಫಸ್ಟ್ ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಒನ್ಸ್ ಇನ್ಪುಟ್ಸ್ ಆರ್ ಕನೆಕ್ಟೆಡ್ ಆ್ಯಂಡ್ ಸೆಟ್ಟಿಂಗ್ಸ್ ಆರ್ ಪ್ರೋಗ್ರಾಮ್ ದ ರಿಲೇ ಕಂಪೇರ್ಸ್ ದೇರ್ ಆ್ಯಂಡ್ ಮೇಕ್ ಡಿಸಿಷನ್. ಒನ್ಸ್ ನಾವು ಸೆಟ್ಟಿಂಗ್ಸಲ್ಲಿ ನಾವು ಇನ್ಪುಟ್ ನೆಕ್ಸ್ಟ್ ಟೈಮ್ ಸೆಟ್ಟಿಂಗ್ಸ್ ಅನ್ನೋದು ಒಂದು ಸತಿ ಮಾಡಿಬಿಟ್ರೆ ಅಲ್ಲಿ ಏನಾಗುತ್ತೆ, ಒಂದು ರಿಲೇ ಆ ವ್ಯಾಲ್ಯೂಸ್ನೇ ಕಂಪೇರ್ ಮಾಡುತ್ತೆ, ಬೇರೆ ವ್ಯಾಲ್ಯೂಸ್ ಅನ್ನೋದನ್ನು ಕಂಪೇರ್ ಮಾಡಲ್ಲ, ಓಕೆ. ಅದ್ರ ಮೇಲೆ ಒಂದು ಡಿಸಿಷನ್ ಮೇಕಿಂಗ್ ಅನ್ನೋದು ನಡೆಯುತ್ತೆ. ಔಟ್ಪುಟ್, ದ ರಿಲೇ ವಿಲ್ ಆಪ್ರೇಟ್ ಹ್ಯಾಸ್ ಎ ಸ್ವಿಚ್ ಟು ಇಂಡಿಕೇಟ್ ದಟ್ ಇನ್ಪುಟ್ ಹ್ಯಾಸ್ ಸರ್ಪ್ರೆಸ್ ಎ ಸೆಟ್ಟಿಂಗ್ ಆರ್ ದ ರಿಲೇ ಕ್ಯಾನ್ ಪ್ರೊವೈಡ್ ನೋಟಿಫಿಕೇಶನ್ ಥ್ರೂ ದ ವಿಜುವಲ್ ಫೀಡ್ಬ್ಯಾಕ್ ಸಚ್ ಆಸ್ ಎ ಮೀಟರ್ ಆರ್ LED. ನೋಡಿದ್ಮೇಲೆ ಔಟ್ಪುಟ್ಟಲ್ಲಿ ವಿಜುವಲ್ ಇಂಡಿಕೇಶನ್ ಅಲಾರ್ಮ್ ಇರ್ಬೋದು, ಇಲ್ಲಾಂದರೆ ಐಸೋಲೇಟ್ ಮಾಡೋ ಒಂದು ಡಿಸಿಷನ್ ಇರುತ್ತೆ. ಸೊ ದಟ್ ಈಸ್ ಆಲ್ ಅಬೌಟ್ ಅ ರಿಲೇ. ಸೊ ಇಲ್ಲಿ ನೋಡ್ಬೋದು ಫಂಕ್ಷನಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರೊಟೆಕ್ಟಿವ್ ರಿಲೇ. ಸೊ ಯಾವ ಥರ ಇರಬೇಕು ಪ್ರೊಟೆಕ್ಟಿವ್ ರಿಲೇ ಅಂದರೆ ಯಾವ ಥರ ಇರಬೇಕು. ಸೊ ಅಷ್ಟೆಲ್ಲ ಫಾಸ್ಟಾಗಿ ಅದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದಕ್ಕೆ ಏನೇನು ಕೆಪಾಬಿಲಿಟಿ ಇರಬೇಕಂದ್ರೆ ರಿಲಯಬಿಲಿಟಿ ಅನ್ನೋದು ಇರುತ್ತೆ. ಸೊ ಇಟ್ ಮಸ್ಟ್ ಆಪ್ರೇಟ್ ವೆನ್ ಇಟ್ ಈಸ್ ರಿಕ್ವೈರ್ಡ್. ಸೊ ಯಾವಾಗ ಅದು ಆಪ್ರೇಟ್ ಆಗಬೇಕು, ವೆನ್ ಇಟ್ ಈಸ್ ರಿಕ್ವೈರ್ಡ್ ಅಂದರೆ ಫಾಲ್ಟಿ ಕಂಡೀಷನ್ ಯಾವಾಗ ಅದು ರಿಕ್ವೈರ್ಮೆಂಟ್ ಇರುತ್ತೋ ಆ ಟೈಮಲ್ಲಿ ಅದು ಆ್ಯಕ್ಟಿವೇಟ್ ಆಗಬೇಕು. ಸೊ ಇನ್ಹೆರೆಂಟ್ ರಿಲಯಬಿಲಿಟಿ ಈಸ್ ಅ ಮ್ಯಾಟರ್ ಆಫ್ ಡಿಸೈನ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಸೊ ರಿಲಯಬಿಲಿಟಿ ಅನ್ನೋದು ಕಂಪಲ್ಸರಿ ಪ್ರೊಟೆಕ್ಟ್ ಎವ್ರಿ ರಿಲೇಗೆ ಇರಬೇಕು. ರಿಲಯಬಿಲಿಟಿ ಅಂದರೆ ಎವ್ರಿ ಕಂಡೀಷನ್, ಅಂದರೆ ಆ ಒಂದು ಸಿಚುವೇಷನಲ್ಲಿ ಅದು ಆಪ್ರೇಟ್ ಆಗಬೇಕು, ಅದನ್ನು ರಿಲಯಬಿಲಿಟಿ ಅಂತ ಕರೀತಾರೆ. ಸೊ ಒಂದು ಅಚೀವ್ ಮಾಡಬೇಕಂದ್ರೆ ಏನಿರಬೇಕು, ಸಿಂಪ್ಲಿಸಿಟಿ ಆ್ಯಂಡ್ ರೋಬೋಸ್ಟ್ ಇನ್ ಕನ್ಸ್ಟ್ರಕ್ಷನ್. ರಿಲಯಬಿಲಿಟಿ ಪ್ರೊಟೆಕ್ಟಿವ್ ರಿಲೇಗೆ ರಿಲಯಬಿಲಿಟಿ ಅನ್ನೋದು ಇರಬೇಕು ಅಂದ್ರೆ ಕನ್ಸ್ಟ್ರಕ್ಷನ್ ಯಾವ ಥರ ಇರಬೇಕಂದ್ರೆ ಸಿಂಪಲ್ ಆಗಿರಬೇಕು, ರೋಬೋಟ್ನೆಸ್ ಆಗಿರಬೇಕು. ಹೈ ಕಾಂಟ್ಯಾಕ್ಟ್ ಪ್ರೆಷರ್ ಅನ್ನೋದು ಹೈ ಅಲ್ಲಿ ಇರಬೇಕು. ನೆಕ್ಸ್ಟ್ ಡಸ್ಟ್ ಫ್ರೀ ಎನ್ಕ್ಲೋಜರ್ ಇರಬೇಕು, ಗುಡ್ ಕಾಂಟ್ಯಾಕ್ಟ್ ಮಟೀರಿಯಲ್ ಇರಬೇಕು, ಗುಡ್ ವರ್ಕ್ಮ್ಯಾನ್ಶಿಪ್ ಇರಬೇಕು, ಕೇರ್ಫುಲ್ ಮೇಂಟೆನೆನ್ಸ್ ಅನ್ನೋದು ಇರಬೇಕು. ಈ ಥರ ರಿಲಯಬಿಲಿಟಿ ಪ್ರೊಟೆಕ್ಟಿವ್ ರಿಲೇಯಲ್ಲಿ ಮೇಂಟೈನ್ ಮಾಡಬೇಕಂದ್ರೆ ಈ ಒಂದು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟಿವಿಟಿ. It should be possible to select which part of the system is faulty and which is not, and should isolate the faulty part of the system. So ಇಲ್ಲಿ ಸೆಲೆಕ್ಟಿವಿಟಿ ರಿಲೇ ಅನ್ನೋದು ಯಾವ ಥರ ಸೆಲೆಕ್ಟಿವಿಟಿ ಆಗಿರಬೇಕು ಅಂದರೆ ಇಟ್ ಶುಡ್ ಬಿ ಪಾಸಿಬಲ್ ಟು ಸೆಲೆಕ್ಟ್ ವಿಚ್ ಪಾರ್ಟ್, ಓಕೆ, ಯಾವ ಪಾರ್ಟ್ನ ಅಲ್ಲಿ ಫಾಲ್ಟಿ ಕಂಡೀಷನ್ ಇದೆ, ಯಾವ ಪಾರ್ಟ್ ಫಾಲ್ಟಿ ಕಂಡೀಷನ್ ಇಲ್ಲ. ಸೊ ಅದನ್ನು ಅದು ಸೆಲೆಕ್ಟಿವಿಟಿ ಮಾಡಬೇಕು. ಆ ಟೈಪು ರಿಲೇ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ ಇರಬೇಕು. ಸೊ ಶುಡ್ ಐಸೋಲೇಟ್ ದ ಫಾಲ್ಟಿ ಪಾರ್ಟ್ ಆಫ್ ದ ಸಿಸ್ಟಮ್. ಯಾವ ಸಿಸ್ಟಮ್ನ ಐಸೋಲೇಟ್ ಮಾಡಬೇಕು ಆ ಒಂದು ಸೆಲೆಕ್ಟಿವಿಟಿ ಅನ್ನೋದು ರಿಲೇಯಲ್ಲಿ ಇರಬೇಕು. ಸೊ ಅದನ್ನು ಯಾವ ಥರ ಅಚೀವ್ ಮಾಡ್ಬೋದು ಅಂದರೆ ಯೂನಿಟ್ ಸಿಸ್ಟಮ್ ಆಫ್ ಪ್ರೊಟೆಕ್ಷನ್. ಇಟ್ ಈಸ್ ಅಚೀವ್ಡ್ ಬೈ 2 ಸಿಸ್ಟಮ್, ಯೂನಿಟ್ ಸಿಸ್ಟಮ್ ಆಫ್ ಪ್ರೊಟೆಕ್ಷನ್, ನಾನ್ ಯೂನಿಟ್ ಸಿಸ್ಟಮ್ ಆಫ್ ಪ್ರೊಟೆಕ್ಷನ್. ಅಂದರೆ ಪರ್ಟಿಕ್ಯುಲರ್ ಯೂನಿಟ್ ಸಿಸ್ಟಮ್ ಅಂತ ನಾವು ಪ್ರೊಟೆಕ್ಷನ್ ಅನ್ನೋದು ಅಂದರೆ ಒಂದು ಯೂನಿಟ್ ಇರುತ್ತೆ, ಒಂದು ನಾನ್ ಯೂನಿಟ್ ಇರುತ್ತೆ, ಅಂಥವನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಈ ಒಂದು ಸೆಲೆಕ್ಟಿವಿಟಿ ಈ ಥರ ಇರಬೇಕು. ಯಾವುದು ಪ್ರೊಟೆಕ್ಷನ್ ಇರಬೇಕು, ಯಾವುದು ಐಸೋಲೇಟ್ ಮಾಡಬೇಕು. ಸೊ ಆ ಥರ ಒಂದು ಪ್ರೊಟೆಕ್ಷನ್ ರಿಲೇಯಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಅನ್ನೋದು ಇರಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ಪೀಡ್ ಹೆಂಗಿರಬೇಕು ಅಂದರೆ ಎ ಪ್ರೊಟೆಕ್ಟಿವ್ ರಿಲೇ ಮಸ್ಟ್ ಆಪ್ರೇಟ್ ಎಟ್ ರಿಕ್ವೈರ್ಡ್ ಸ್ಪೀಡ್. ಒಂದು ರಿಕ್ವೈರ್ಡ್ ಸ್ಪೀಡಲ್ಲಿ ಆಪ್ರೇಟ್ ಆಗಬೇಕು. ಅಂದರೆ
ಇಟ್ ಶುಡ್ ನೈದರ್ ಬಿ ಟೂ ಸ್ಲೋ ನಾಟ್ ಟೂ ಫಾಸ್ಟ್. ಓಕೆ, ನೈದರ್ ಟೂ ಸ್ಲೋ ಆಗಿರ್ಬೋದು ನೈದರ್ ಟೂ ಫಾಸ್ಟ್ನೂ ಆಗಿರ್ಬೋದು. ಅಂದರೆ ಲಿಮಿಟೆಡ್ ಅಂದರೆ ಸ್ಪೀಡ್ ಹೆಂಗಿರಬೇಕು ಅಂದರೆ ಫಾಲ್ಟ್ ಎಫೆಕ್ಟ್ ಆದಮೇಲೆ ಅದಕ್ಕೆ ಕಂಡೀಷನ್ ಸೆನ್ಸ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಅದು ಡಿಸ್ಕನೆಕ್ಟ್ ಮಾಡಬೇಕು. ಸೊ ಅದರಲ್ಲಿ ಸ್ಲೋ ಆಗಿರಬಾರ್ದು, ಟೂ ಫಾಸ್ಟ್ನೂ ಆಗಿರಬಾರ್ದು. ಆ ಒಂದು ಸ್ಪೀಡು ಇದರಲ್ಲಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ರಿಲೇಗೆ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಏನಿರಬೇಕು ಅಂದರೆ ಸೆನ್ಸಿಟಿವಿಟಿ ಇರಬೇಕು. ಅಂದರೆ ಫಾರ್ ಅ ಲೋ ಫಾಲ್ಟ್ ಅಕ್ಕರ್ ಆದ್ರೂ ಅಲ್ಲಿ ಏನು ಮಾಡಬೇಕು, ಅದೊಂದು ಡಿವೈಸ್ ಅನ್ನೋದು ಆ್ಯಕ್ಟಿವೇಟ್ ಆಗಬೇಕು. ಇಲ್ಲಿ ನೋಡ್ಬೋದು, ಎ ರಿಲೇ ಶುಡ್ ಬಿ ಸಫಿಷಿಯೆಂಟ್ಲಿ ಸೆನ್ಸಿಟಿವ್ ಸೊ ದ್ಯಾಟ್ ಇಟ್ ಆಪರೇಟ್ಸ್ ರಿಲಯಬಿಲಿಟಿ ವೆನ್ ರಿಕ್ವೈರ್ ಅಂಡರ್ ದ ಆ್ಯಕ್ಚುಯಲ್ ಕಂಡೀಷನ್ ಇನ್ ದ ಸಿಸ್ಟಮ್ ವಿಚ್ ಪ್ರೊಡ್ಯೂಸ್ ದ ಲೇಸ್ಟ್ ಟೆಂಡೆನ್ಸಿ ಫಾರ್ ಆಪ್ರೇಷನ್. ಸೊ ಆ್ಯಕ್ಚುಯಲ್ ಕಂಡೀಷನಲ್ಲಿ ಅದೊಂದು ಆಪ್ರೇಟ್ ಆಗಬೇಕಾಗುತ್ತೆ. ಸೊ ಅನ್ನೆಸೆಸರಿ ಕಂಡೀಷನಲ್ಲಿ ಏನೊಂದು ಸ್ವಲ್ಪ ಫಾಲ್ಟಿ ಕಂಡೀಷನ್ ಇಟ್ ಈಸ್ ನಾಟ್ ಎಫೆಕ್ಟೆಡ್. ಓಕೆ, ಸಿಸ್ಟಮ್ಗೆ ಎಫೆಕ್ಟ್ ಆಗಲ್ಲ, ಆದ್ರೂ ಆ ಟೈಮಲ್ಲಿ ಈ ಒಂದು ರಿಲೇ ಆಪ್ರೇಟ್ ಆದರೆ ಇಟ್ ಈಸ್ ನಾಟ್ ಎ ಗುಡ್ ರಿಲೇ. ಸೊ ಸೆನ್ಸಿಟಿವ್ ಆಗಿ ಇರಬೇಕಂದ್ರೆ ಆ್ಯಕ್ಚುಯಲ್ ಕಂಡೀಷನಲ್ಲಿ ಮಾತ್ರ ಈ ಒಂದು ರಿಲೇ ಅನ್ನೋದು ಆಪ್ರೇಟ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಈ ರಿಲೇಗೆ ಏನೇನು ಟರ್ಮ್ಸ್ ರಿಲೇಟೆಡ್ ಇರುತ್ತೆ ನೋಡ್ಬೋದು. ಸೊ ದೀಸ್ ಆರ್ ದ ಪಿಕಪ್ ಲೆವೆಲ್ ಆಫ್ ಆ್ಯಕ್ಚುಯೇಟಿಂಗ್ ಸಿಗ್ನಲ್. ಒಂದು ಪಿಕಪ್ ಲೆವೆಲ್ ಅನ್ನೋದು ಇರುತ್ತೆ, ರೀಸೆಟ್ ಲೆವೆಲ್ ಅನ್ನೋದು. ರೀಸೆಟ್ ಅಂದರೆ ಆಫ್ಟರ್ ಫಾಲ್ಟಿ ಕಂಡೀಷನ್ ಆದಮೇಲೆ ಮತ್ತೆ ರೀಸೆಟ್ಟಿಗೆ ಬರೋದು, ಆ ಒಂದು ರೀಸೆಟ್ ಲೆವೆಲ್. ಸೊ ಡಿಫ್ರೆಂಟ್ ಟರ್ಮ್ಸ್ ಅನ್ನೋದು ಇದರಲ್ಲಿ ಯೂಸ್ ಮಾಡಿರ್ತಾರೆ, ನೀವು ನೋಡ್ಕೋಬೋದು. ಐ ವಿಲ್ ಸೆಂಡ್ ಅ PPT ಇನ್ ವಾಟ್ಸಪ್ ಗ್ರೂಪ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ದ ರಿಲೇ. ದೇ ಆರ್ ರಿಲೇಟೆಡ್ ಟು ರಿಲೇ. ಅಂದರೆ ರೀಚ್ ಟೈಮ್ ಹೆಂಗಿರಬೇಕು, ಅಂಡರ್ ರೀಚ್ಡ್ ವ್ಯಾಲ್ಯೂ ಹೆಂಗಿರಬೇಕು, ಓವರ್ ರೀಚ್ ಆದಾಗ ರಿಲೇ ಯಾವ ಥರ ಆಪ್ರೇಟ್ ಆಗಬೇಕು, ಆಕ್ಸಿಲರೀಸ್ ರಿಲೇ ಅಂದರೆ ಏನು, ಸೆಕೆಂಡರಿ ರಿಲೇಸ್ ಅಂದರೆ ಏನು. ಸೊ ಯು ಕ್ಯಾನ್ ಸಿ. ಸೊ ಆಪ್ರೇಟಿಂಗ್ ಪ್ರಿನ್ಸಿಪಲ್ ಇಲ್ಲಿ ನೋಡ್ಬೋದು. ರಿಲೇ ಆಪ್ರೇಟಿಂಗ್ ಪ್ರಿನ್ಸಿಪಲ್ ಎದ್ರ ಮೇಲೆ ಆಪ್ರೇಟ್ ಆಗುತ್ತೆ ಅಂದರೆ ದೇ ಆರ್ ರಿಯಲಿ ಓನ್ಲಿ ಟೂ ಫಂಡಮೆಂಟಲಿ ಆಪ್ರೇಟಿಂಗ್ ಪ್ರಿನ್ಸಿಪಲ್. ಸೊ ರಿಲೇ ಅನ್ನೋದು ಟೂ ಫಂಡಮೆಂಟಲ್ ಪ್ರಿನ್ಸಿಪಲ್ ಮೇಲೆ ಆಪ್ರೇಟ್ ಆಗುತ್ತೆ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅಂತ ಕರೀತಾರೆ, ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಈ ಎರಡು ಪ್ರಿನ್ಸಿಪಲ್ ಮೇಲೆ ರಿಲೇ ಅನ್ನೋದು ಆಪ್ರೇಟ್ ಆಗುತ್ತೆ. ಇಲ್ಲಿ ಸಲ ನೋಡ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ರಿಲೇ ಆಪ್ರೇಟ್ಸ್ ಬೈ ವರ್ಚು ಆಫ್ ಎ ಪ್ಲಂಜರ್ ಬೀಯಿಂಗ್ ಡ್ರಾನ್ ಇಂಟು ಎ ಸೊಲೆನಾಯ್ಡ್. ಸೊಲೆನಾಯ್ಡ್ ಈಸ್ ನಥಿಂಗ್ ಬಟ್ ನಾವು ಕಾಯಿಲ್ ನೀನೇ ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನೇ ಸೊಲೆನಾಯ್ಡ್ ಅಂತ ಕರೀತಾರೆ. ಸೊ ಅದು ಪ್ಲಂಜರ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಅದರಲ್ಲಿ ಕಾಯಿಲಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆದಾಗ ಆರ್ಮೇಚರ್ ಅನ್ನೋದು ಅಟ್ರಾಕ್ಷನ್ ಆರ್ಮೇಚರ್ ಅನ್ನೋದು ಏನು ಮಾಡುತ್ತೆ, ನಾರ್ಮಲಿ ಓಪನ್ ನಾರ್ಮಲಿ ಕಾಂಟ್ಯಾಕ್ಟ್ ಮಧ್ಯದಲ್ಲಿ ಅದನ್ನು ಕನೆಕ್ಟ್ ಮಾಡಿರ್ತಾರೆ. ಓಕೆ, ಆ ಒಂದು ಆಪ್ರೇಟ್ ಮಾಡಲಿಕ್ಕೆ ನಮಗೆ ಇಲ್ಲಿ ಕಾಯಿಲ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕಂದ್ರೆ ಕಾಯಿಲ್ಗೆ ಸಪ್ಲೈ ಅನ್ನೋದು ಕೊಡುತ್ತೆ. ಸೊ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಈ ಒಂದು ಆಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ರಿಲೇ ಯೂಸ್ ದ ಪ್ರಿನ್ಸಿಪಲ್ ಆಫ್ ದ ಇಂಡಕ್ಷನ್ ಮೋಟರ್ ವೇರ್ ಬೈ ಟಾರ್ಕ್ ಇಸ್ ಡೆವಲಪ್ಡ್ ಬೈ ಇಂಡಕ್ಷನ್ ಇನ್ ಎ ರೋಟಾರ್. ಸೊ ಇಂಡಕ್ಷನ್ ಅಂದರೆ ನಾವಲ್ಲಿ ಏನು ಮಾಡಬೇಕು, ಟಾರ್ಕ್ನ ರೊಟೇಷನ್ ಮಾಡಿಸಿ ಅಲ್ಲಿ ಏನು ಮಾಡಬೇಕು, ಎಲೆಕ್ಟ್ರಿಕಲ್ ಸಪ್ಲೈ ಕೊಟ್ಟಾಗ ಟಾರ್ಕ್ ಅನ್ನೋದು ರೊಟೇಟ್ ಆಗುತ್ತೆ, ಅದರಲ್ಲಿ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ. ಸೊ ಆ ಪ್ರಿನ್ಸಿಪಲ್ ಮೇಲೆ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇ ಅನ್ನೋದು ವರ್ಕ್ ಆಗುತ್ತೆ. ಟೂ ಕಂಡೀಷನ್, ಕಾಯಿಲ್ಗೆ ನಾವು ಅಲ್ಲಿ ಏನು ಮಾಡ್ತೀವಿ, ಸಪ್ಲೈ ಕೊಟ್ಟಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ರಿಲೇ ಅನ್ನೋದು ವರ್ಕ್ ಆಗುತ್ತೆ. ಇನ್ನೊಂದು ಕಂಡೀಷನ್ ಏನಂದರೆ ನಾವು ಅಲ್ಲಿ ಮೋಟಾರ್ ಟಾರ್ಕ್ ಅನ್ನೋದು ಡೆವಲಪ್ ಮಾಡ್ತೀವಿ. ಸೊ ರೊಟೇಷನ್ ಅನ್ನೋದು ಮಾಡಿ ಅಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕೊಡ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದ್ರ ಮೇಲೆ ಈ ಒಂದು ರಿಲೇ ಅನ್ನೋದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫಂಡಮೆಂಟಲ್ ಅಂದರೆ ಪ್ರೊಟೆಕ್ಟಿವ್ ರಿಲೇಲಿ ಏನೇನು ಫಂಡಮೆಂಟಲ್ ಇರಬೇಕು ಅಂದರೆ ದ ಟೂ ಫಂಡಮೆಂಟಲ್ ರಿಲೇ ಆಪರೇಷನ್ಸ್ ಆರ್ ಟು ಐಸೋಲೇಟ್ ಫಾಲ್ಟೆಡ್ ಸೆಕ್ಷನ್ ಆಫ್ ದ ಪವರ್ ಸಿಸ್ಟಮ್ ವ್ಯಾಲ್ ಮೇಂಟೈನಿಂಗ್ ದ ಪವರ್ ಡೆಲಿವರಿ ಕೆಪಾಬಿಲಿಟಿ ಇನ್ ದ ರೆಸ್ಟ್ ಆಫ್ ಪವರ್ ಸಿಸ್ಟಮ್. ಸೊ ಏನಾದರೂ ಫಾಲ್ಟಿ ಕಂಡೀಷನಲ್ಲಿ ಇಕ್ವಿಪ್ಮೆಂಟ್ ಅನ್ನೋದು ಡ್ಯಾಮೇಜ್ ಆದಾಗ ಮತ್ತು ಅದು ಕಂಟಿನ್ಯೂಸ್ ಆಗಿ ಅಲ್ಲಿ ಪವರ್ ಸಪ್ಲೈ ಅನ್ನೋದು ನಡಿಬೇಕು, ಅದ್ರ ಸಲುವಾಗಿ ಈ ಒಂದು ಪ್ರೊಟೆಕ್ಟಿವ್ ರಿಲೇ ಅನ್ನೋದು ಆಪ್ರೇಟ್ ಆಗಬೇಕು. ಸೊ ಇಲ್ಲಿ ನೋಡ್ಬೋದು, ರಿಲೇ ಕ್ಯಾನ್ ಹ್ಯಾವ್ ನ್ಯೂಮರಸ್ ಇನ್ಪುಟ್ ಆನ್ ವಿಚ್ ಟು ಡಿಟರ್ಮೈನ್ ಇಫ್ ಎ ಟ್ರಿಪ್ ಸಿಗ್ನಲ್ ಇಸ್ ರಿಕ್ವೈರ್ಡ್. ನ್ಯೂಮರಸ್ ಅನ್ನೋದು ಇನ್ಪುಟ್ಸ್ ಅನ್ನೋದು ರಿಲೇಲಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ದ ಟ್ರಿಪ್ ಸಿಗ್ನಲ್ ಇಸ್ ಗಿವನ್ ಟು ದ ಸರ್ಕ್ಯೂಟ್ ಬ್ರೇಕರ್. ನೋಡ್ಬೋದು, DC ಪವರ್ ಈಸ್ ನೀಡೆಡ್ ಟು ಸಪ್ಲೈ ರಿಲೇ ಪವರ್ ಆಸ್ ವೆಲ್ ಆಸ್ ಟು ಪ್ರೊವೈಡ್ ಟ್ರಿಪ್ ಕಾಯಿಲ್ ಪವರ್ ಫಾರ್ ದ ಪವರ್ ಸರ್ಕ್ಯೂಟ್ ಬ್ರೇಕರ್. DC ಸಪ್ಲೈ ಮೇಲೆ ಆಪ್ರೇಟ್ ಆಗುತ್ತೆ, AC ಸಪ್ಲೈ ಮೇಲೂ ಆಪ್ರೇಟ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ಅವರ್ ರಿಕ್ವೈರ್ಮೆಂಟ್ ಆ್ಯಂಡ್ ಇಕ್ವಿಪ್ಮೆಂಟ್ ಮೇಲೆ ಅದು ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಅದರ್ ಇನ್ಪುಟ್ ಕ್ಯಾನ್ ಮಾಡಿಫೈ ರಿಲೇ ಬಿಹೇವಿಯರ್ ಟು ಸ್ಪೀಡ್ ಅಪ್ ಆರ್ ಇನ್ಹ್ಯಾಬಿಟ್. ಅದರ್ ಇನ್ಪುಟ್ಸ್ನು ಕೊಡಬೇಕು. ಅಲ್ಲಿ ನೋಡ್ಬೋದು, ಇನ್ಪುಟ್ DC ಸಪ್ಲೈ ಇರ್ಬೋದು, AC ಸಪ್ಲೈ ಇರ್ಬೋದು. ಸೊ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಈಗ ಮನೆಯಲ್ಲಿ ಇನ್ವರ್ಟರ್ ಅನ್ನೋದು ಇರುತ್ತೆ, ಅದರಲ್ಲಿ ನಮಗೆ ರಿಲೇ ಅನ್ನೋದು ಕನೆಕ್ಟ್ ಮಾಡಿರ್ತಾರೆ. ಸೊ ಏನಾದರೂ ಪವರ್ ಸಪ್ಲೈ ಕಟ್ಟಾದಾಗ ಏನಾಗುತ್ತೆ, ಬ್ಯಾಟ್ರಿ ಥ್ರೂ ನಮಗೆ ಇನ್ವರ್ಟರಿಂದ ಏನಾಗುತ್ತೆ, ಪವರ್ ಸಪ್ಲೈ ಕಂಟಿನ್ಯೂಸ್ ಬರುತ್ತೆ. ಸೊ ಆ ಬ್ಯಾಟ್ರಿಯಲ್ಲಿ ನಮ್ಗೆ ಏನು ಬೇಕು, 6 ವೋಲ್ಟ್ DC ಬೇಕಾಗುತ್ತೆ. ಸೊ ನಮಗೆ ನಾರ್ಮಲ್ ಟೈಮಲ್ಲಿ ಇನ್ವರ್ಟರ್ ಅನ್ನೋದು ಚಾರ್ಜಿಂಗ್ ಆಗೋ ಟೈಮಲ್ಲಿ AC ಅಂತ. ಸೊ ಆ AC ನ ಇಲ್ಲಿ ಏನು ಮಾಡುತ್ತೆ, ರಿಲೇಯಿಂದ ಥ್ರೂ DCಗೆ ಕನ್ವರ್ಟ್ ಮಾಡಿಕೊಂಡು ಇನ್ವರ್ಟರ್ ಏನು ಮಾಡುತ್ತೆ, AC ನ DCಯಲ್ಲಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ನಮಗೆ ಪವರ್ ಸಪ್ಲೈ ಅನ್ನೋದು. ಸೊ ಆ ಟೈಮಲ್ಲಿ ಈ ಒಂದು ರಿಲೇ ಆಪ್ರೇಟ್ ಆಗುತ್ತೆ. ಅಂದರೆ ಸ್ವಿಚಿಂಗ್ ಆ್ಯಕ್ಷನ್ ಅನ್ನೋದು ಇನ್ವರ್ಟರಲ್ಲಿ ನಡೆದ ಮೇಲೇ ನಮಗೆ ಪವರ್ ಸಪ್ಲೈ ಅನ್ನೋದು ನಮಗೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಅ ಫಂಡಮೆಂಟಲ್ ಪ್ರೊಟೆಕ್ಟಿವ್ ಆಫ್ ರಿಲೇ.
ಸೊ ಆಸ್ ಯು ಕ್ಯಾನ್ ಸಿ ರಿಲೇ ಹೌ ಇಟ್ ವಿಲ್ ಲುಕ್. ಇಲ್ಲಿ ನೋಡ್ಬೋದು ರಿಲೇ ಆ್ಯಕ್ಚುಲಿ ಈ ಥರ ಇರುತ್ತೆ. ಒಂದು ಕಂಟ್ರೋಲ್ ಕಾಯಿಲ್ ಇರುತ್ತೆ, ನೆಕ್ಸ್ಟ್ ಐರನ್ ಕೋರ್ ಇರುತ್ತೆ. ಸೊ ಸಪೋರ್ಟಿಂಗ್ ಸಲುವಾಗಿ ಇದು ಯೂಸ್ ಮಾಡ್ತಾರೆ. ಸ್ವಿಚಿಂಗ್ ಕಾಂಟ್ಯಾಕ್ಟ್ ಇರುತ್ತೆ, ಒಂದು ನಾರ್ಮಲಿ NO ಕಾಂಟ್ಯಾಕ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಮೂವೇಬಲ್ ಆರ್ಮೇಚರ್. ಸೊ ದಿಸ್ ಇಸ್ ಅ ಆರ್ಮೇಚರ್, ಇದು ಕಾಮನ್ ಪಾಯಿಂಟ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ ಅಂದರೆ NC ಕಾಂಟ್ಯಾಕ್ಟ್ ಜೊತೆಗೆ ಇದ್ರ ಮಧ್ಯದಲ್ಲಿ ಕನ್ವರ್ಟ್ ಆಗಿರುತ್ತೆ. ನಾರ್ಮಲಲ್ಲಿ ಅದು ಏನಾಗುತ್ತೆ, ಕ್ಲೋಸಲ್ಲಿ ಕಂಡೀಷನಲ್ಲಿ ಇರುತ್ತೆ. ಸಪೋಸ್ ಏನಾದರೂ ಫಾಲ್ಟಿ ಕಂಡೀಷನ್ ಬಂದಾಗ ನಮಗೆ ಪವರ್ ಸಪ್ಲೈ ಅನ್ನೋದು ಕಂಟಿನ್ಯೂ ಬೇಕು ಅಂದರೆ ಇಲ್ಲಿ ಏನು ಮಾಡುತ್ತೆ, ಇಲ್ಲಿಂದ ಈ ಕಾಂಟ್ಯಾಕ್ಟ್ಗೆ ಚೇಂಜ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಮೂವೇಬಲ್ ಆರ್ಮೇಚರ್ ಅಂತ ಹೇಳಿದ್ದಾರೆ ಅಲ್ಲಿ. ಸೊ ಈ ಒಂದು ಕಾಂಟ್ಯಾಕ್ಟಿಂದ, ಈ ಒಂದು ಆರ್ಮೇಚರಿಂದ ನಾವು ಏನು ಮಾಡ್ಬೋದು, NCಗೆ ಅಥವಾ NO ಕಾಂಟ್ಯಾಕ್ಟ್ಗೆ ಈ ಒಂದು ಆಪ್ರೇಟ್ ಮಾಡಿದ್ರೆ ಸ್ವಿಚ್ಚಿಂಗ್ ಆಗ್ಬೋದು. ಆಫ್ ಕಂಡೀಷನ್ ಆನ್ ಕಂಡೀಷನ್ ಆಗ್ತೀವಲ್ಲ ಆ ಥರ ಇಲ್ಲಿ ಸ್ವಿಚ್ಚಿಂಗ್ NO NC, ನಾರ್ಮಲಿ ಕ್ಲೋಸ್, ನಾರ್ಮಲಿ ಓಪನ್. ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಈ ಒಂದು ಸ್ವಿಚ್ ಅನ್ನೋದು ಆ್ಯಕ್ಟ್ ಆಗುತ್ತೆ. ಸೊ ಹವೇ ರಿಲೇ, ಇಲ್ಲಿ ನೋಡ್ಬೋದು ಕಾಯಿಲ್, ಓಕೆ, ಕಂಟ್ರೋಲ್ ಕಾಯಿಲ್, ಕಂಟ್ರೋಲ್ ಸ್ವಿಚ್, ಪವರ್ ಇದಕ್ಕೆ ಸಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್, ಡಿಪೆಂಡಿಂಗ್ ಅಪಾನ್ ದ ಲೋಡ್ ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು. ಸೊ ಇಲ್ಲಿ ಒಂದು ಲೋಡ್ ಲ್ಯಾಂಪ್ ಅನ್ನೋದು ಕನೆಕ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ರಿಲೇಗೆ ಸಪ್ಲೈ ಬಂದಾಗ ಇಲ್ಲಿ ಫೇಸ್, ನೆಕ್ಸ್ಟ್ ನ್ಯೂಟ್ರಲಿಂದ ಇದೊಂದು ಲ್ಯಾಂಪ್ ಗ್ಲೋ ಆಗುತ್ತೆ. ಸಪೋಸ್ ಈ ಒಂದು ಲ್ಯಾಂಪ್ ಸಪೋಸ್ ಏನಾದರೂ ಫಾಲ್ಟಿ ಕಂಡೀಷನಲ್ಲಿ ಇಲ್ಲಿ ಏನಾಗುತ್ತೆ, ಲ್ಯಾಂಪ್ ಅನ್ನೋದು ಕ್ಲೋಸ್ ಆದಾಗ ಈ ಕಾಂಟ್ಯಾಕ್ಟ್ ಏನು ಮಾಡುತ್ತೆ, ಆರ್ಮೇಚರ್ ಪ್ಲಂಗರ್ ಅಂತಿರುತ್ತಲ್ವ, ಅದು ಈ ಕಂಡೀಷನಿಂದ NO ಕಾಂಟ್ಯಾಕ್ಟ್, ಓಕೆ, ನಾರ್ಮಲಿ ಕ್ಲೋಸ್ಡ್ ಕಂಡೀಷನಿಂದ ಇದು ನಾರ್ಮಲಿ ಆಪ್ರೇಟ್ ಆಗುತ್ತೆ. ಸಪೋಸ್ ಏನಾದರೂ ಫಾಲ್ಟಿ ಕಂಡೀಷನ್ ಅಕ್ಕರ್ ಆದಾಗ ಈ ಒಂದು ಕಾಂಟ್ಯಾಕ್ಟಿಂದ ಈ ಡಿಸ್ಕನೆಕ್ಟ್ ಆಗಿ ಈ ಒಂದು ಕಾಂಟ್ಯಾಕ್ಟೇ ಅಟ್ಯಾಚ್ ಆಗುತ್ತೆ. ಸೊ ಆ ಥರ NO NC ಅನ್ನೋದು ವರ್ಕ್ ಆಗುತ್ತೆ. ಸೊ ಇವು ಅಟ್ಯಾಚ್ ಆಗಬೇಕು, ಇಲ್ಲಿಂದ ಇಲ್ಲಿಗೆ ಈ ಕಾಂಟ್ಯಾಕ್ಟ್ ಅನ್ನೋದು ಮೂವ್ ಆಗಬೇಕಂದ್ರೆ ಇಲ್ಲಿ ಏನು ಮಾಡಬೇಕು, ಮೂವೇಬಲ್ ಆರ್ಮೇಚರ್ ಅನ್ನೋದು ಯೂಸ್ ಮಾಡ್ತಾರಲ್ಲ, ಸ್ಪ್ರಿಂಗ್ ಜೊತೆಗೆ ಅಟ್ಯಾಚ್ ಆಗುತ್ತೆ. ಸೊ ಅದರಲ್ಲಿ ಈ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದಾಗ ಇಲ್ಲಿ ಆರ್ಮೇಚರಲ್ಲಿ ಒಂದು ಕರೆಂಟ್ ಅನ್ನೋದು ಫ್ಲೋ ಆಗುತ್ತೆ. ಸೊ ಅದ್ರ ಥ್ರೂ ಈ ಆರ್ಮೇಚರ್ ಅನ್ನೋದು ಆಪ್ರೇಟ್ ಆಗಿ NO NC ಒಳಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸ್ಟೇಜ್ 1ಅಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಇರುತ್ತೆ. ನೀವು ಸ್ಟೇಜ್ 1ಅಲ್ಲಿ ಏನೇನು ಅಂದರೆ ನೀವು ನೋಡ್ಕೋಬೋದು. ಜಸ್ಟ್ ಸ್ಟೇಜ್ 1ಅಲ್ಲಿ ಏನಾಗ್ಬಾರ್ದು, ಸ್ಟೇಜ್ 2 ಕಂಡೀಷನ್ಸ್ ಇವು, ಫಾಲ್ಟಿ ಯಾವ ಥರ ಕಂಡೀಷನ್ಸ್ ಯಾವ್ದಾಗುತ್ತಾ ಅಂತ. ವೆನ್ ಕಂಡಕ್ಟರ್ ವಿತ್ ಗುಡ್ ಇನ್ಸುಲೇಷನ್ ಆರ್ ಎಕ್ಸ್ಪೋಸ್ಡ್ ಫಾಲ್ಟ್ ಇನಿಷಿಯೇಟರ್ ಸಚ್ ಆಸ್ ಮಾಯಿಶ್ಚರ್ ಇರ್ಬೋದು, ಡಸ್ಟ್ ಇರ್ಬೋದು, ಕೆಮಿಕಲ್ ಇರ್ಬೋದು. ಸೊ ಇದೇನು ಮಾಡುತ್ತೆ, ಆ ಟೈಮಲ್ಲಿ ಈ ಒಂದು ರಿಲೇ ಅನ್ನೋದು ಆಪ್ರೇಟ್ ಆಗುತ್ತೆ. ಸಚ್ ಸ್ಮಾಲ್ ಚೇಂಜಸ್ ವಿಲ್ ನಾಟ್ ಬಿ ಇಮಿಡಿಯೇಟ್ಲಿ ಆಬ್ವಿಯಸ್ ಅಂಟಿಲ್ ದ ಡ್ಯಾಮೇಜ್ ಇಸ್ ಸಿವಿಯರ್ ಇನಫ್ ಟು ಕಾಸ್ ಅನ್ ಎಲೆಕ್ಟ್ರಿಕಲ್ ಫಾಲ್ಟ್. ಸೊ ಇಲ್ಲಿ ನೋಡ್ಬೇಕು, ಸಿವಿಯರ್ ಇನಫ್ ಅಂದರೆ ಅಲ್ಲಿ ಇನಫ್ ಟು ಕಾಸ್ ಅನ್ ಎಲೆಕ್ಟ್ರಿಕಲ್ ಫಾಲ್ಟ್ ಅಂದರೆ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಇನಫ್ ಟು ಕಾಸ್, ಓಕೆ, ಡ್ಯಾಮೇಜ್ ಅನ್ನೋದನ್ನ ಅಷ್ಟು ವ್ಯಾಲ್ಯೂಯಿಂದ ಡ್ಯಾಮೇಜ್ ಆಗೋ ಇಕ್ವಿಪ್ಮೆಂಟ್ ಇದೆ ಅಂದರೆ ಅಲ್ಲಿ ಏನು ಮಾಡೋ ಆಟೋಮೆಟಿಕ್ಕಾಗಿ ಒಂದು ರಿಲೇ ಅನ್ನೋದು ಆಪ್ರೇಟ್ ಆಗಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಅ ಸ್ಟೇಜ್ 1. ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಸ್ಟೇಜಸ್ ಇರ್ಬೋದು. ಆ್ಯಸ್ ಅ ಪ್ರಾಬ್ಲಮ್ ಬಿಕಾಸ್ ಇನ್ನೂ ಮೋರ್ ಸಿವಿಯರ್ ಆದಾಗ ಯಾವ ಥರ ಆಪ್ರೇಟ್ ಆಗಬೇಕು, ನೆಕ್ಸ್ಟ್ ಪ್ರಾಬ್ಲಮ್ ಅಕ್ಕರ್ ಆದಮೇಲೆ ಯಾವ ಥರ ಆಗುತ್ತೆ. ಇಲ್ಲಿ ನೋಡ್ಬೋದು ಫಸ್ಟ್ ಸ್ಟೇಜಲ್ಲಿ ಪ್ರಾಬ್ಲಮ್ ಅಕ್ಕರ್ ಆಗ್ತಿದೆ ಅಂದಾಗ ಏನಾಗಬೇಕು, ಏನು ಮಾಡಬೇಕು, ಯಾವ ಥರ ಆಪ್ರೇಟ್ ಆಗಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೂ ಸಿವಿಯರ್ ಆದಮೇಲೆ ರಿಲೇ ಅನ್ನೋದು ಯಾವ ಥರ ಆಪ್ರೇಟ್ ಆಗಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಎಟ್ ಥರ್ಡ್ ಸ್ಟೇಜ್ ಹೌ ಇಫ್ ಪ್ರಾಬ್ಲಮ್ ಇಸ್ ಅಕ್ಕರ್ಡ್ ಹೌ ಇಟ್ ಶುಡ್ ಬಿ changed. So this is about the single line diagram of the relay. So this is how it is connected. You can see when the circuit breaker, if the circuit breaker has to operate, the relay will send the signals. Okay, this is how the relay is connected. Relay purpose ಏನು ಅಂದರೆ isolate controlling circuit from control circuit, control high voltage system with low voltage system, control high current system with low current, logic functions ಅಲ್ಲಿ ಈ ಒಂದು ಯೂಸ್ ಮಾಡ್ತಾರೆ. ಟೈಪ್ಸ್ ಆಫ್ ರಿಲೇ, there are different types of relay based on operation mechanism, based on actuating parameters ಇರ್ಬೋದು, based on characteristic, based on application. So many relays are classified based on their construction, based on logic. So these are the different types of relay you can see. Why it is important means in advocate protection can lead to major fault, so that should have be avoided. So advocate protection ಅಲ್ಲಿ ಮೇಜರ್ ಫಾಲ್ಟ್ ಅನ್ನೋದು ನಡೆದಾಗ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ರಿಲೇ ಅನ್ನೋದು ಯೂಸ್ ಮಾಡ್ತಾರೆ. ಬೈ ಅಡ್ವೊಕೇಟ್ ಪ್ರೊಟೆಕ್ಷನ್ ದ ಡ್ಯಾಮೇಜ್ ಕ್ಯಾನ್ ಬಿ ಎಲಿಮಿನೇಟೆಡ್ ಆರ್ ಮಿನಿಮೈಸ್. ಸೊ ಅದು ಎಲಿಮಿನೇಟ್ ಮಾಡ್ಬೋದು ಅಥವಾ ಪಾಸಿಬಲ್ ಇದ್ದರೆ ಮಿನಿಮೈಸ್ ಮಾಡೋ ಚಾನ್ಸಸ್ಸು ಇರುತ್ತೆ. ಇಫ್ ದ ಫಾಲ್ಟಿ ಪಾರ್ಟ್ ಇಸ್ ಡಿಸ್ಕನೆಕ್ಟೆಡ್ ಕ್ವಿಕ್ಲಿ ದ ಡ್ಯಾಮೇಜ್ ಕಾಸ್ಡ್ ಬೈ ದ ಫಾಲ್ಟ್ ಇಸ್ ಮಿನಿಮಮ್. ಇಫ್ ದ ಫಾಲ್ಟಿ ಪಾರ್ಟ್ನ ಇಮಿಡಿಯೇಟಾಗಿ ಡಿಸ್ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಫಾಲ್ಟ್ ಅನ್ನೋದು ಮಿನಿಮೈಸ್ ಮಾಡೋ ಚಾನ್ಸಸ್ಸು ಇರುತ್ತೆ. ದ ಪ್ರೊಟೆಕ್ಟಿವ್ ರಿಲೇ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಸರ್ವಿಸ್ ಕಂಟಿನ್ಯೂಟಿ ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಟು ಸೆಲ್ಫ್ ಇವಿಡೆಂಟ್ ಕಂಟಿನ್ಯೂಟಿ, ಸಪ್ಲೈ ಕಂಟಿನ್ಯೂಟಿಗಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೆಲ್ಫ್ ಇವಿಡೆಂಟ್ಗಾಗಿ ಈ ಒಂದು ರಿಲೇನ ಯೂಸ್ ಮಾಡ್ಬೋದು. ವೈ ಸಿಸ್ಟಮ್ ನೀಡ್ಸ್ ಪ್ರೊಟೆಕ್ಷನ್ ಯಾಕೆ ಬೇಕು ಅಂದರೆ ದೆರ್ ಈಸ್ ನೋ ಫಾಲ್ಟ್ ಫ್ರೀ ಸಿಸ್ಟಮ್. ಅಂದರೆ ಫಾಲ್ಟ್ ಫ್ರೀ ಸಿಸ್ಟಮ್ ಯಾವುದು ಇರೋಲ್ಲ. ಸೊ ಏನೇ ಬಂದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಸಿಸ್ಟಮು ಫಾಲ್ಟ್ ಫ್ರೀ ಇರೋಲ್ಲ. ಎವ್ರಿ ಸಿಸ್ಟಮ್ ವಿಲ್ ಬಿ ಎಫೆಕ್ಟೆಡ್ ಡ್ಯೂ ಟು ದ ಸಮ್
ಫಾಲ್ಟಿ ಕಂಡೀಷನ್. ಸೊ ಫಾಲ್ಟ್ ಫ್ರೀ ಇರೋ ಸಿಸ್ಟಮ್ ಯಾವುದೂ ಇರೋಲ್ಲ. ಸೊ ಅದ್ರ ಸಲುವಾಗಿ ಪ್ರೊಟೆಕ್ಷನ್ ಅನ್ನೋದು ಇಂಪಾರ್ಟೆಂಟ್. ಇಟ್ ಈಸ್ ನೈದರ್ ಪ್ರಾಕ್ಟಿಕಲ್ ನಾರ್ ಎಕನಾಮಿಕಲ್ ಟು ಬಿಲ್ಡ್ ಎ ಫಾಲ್ಟಿ ಫ್ರೀ ಸಿಸ್ಟಮ್. ಪ್ರಾಕ್ಟಿಕಲ್ ಆಗಿರ್ಬೋದು, ಎಕನಾಮಿಕಲ್ಲೇ ಆಗಿರ್ಬೋದು. ಫಾಲ್ಟ್ ಫ್ರೀ ಸಿಸ್ಟಮ್ ಅನ್ನೋದು ಯಾವುದೂ ಸಿಸ್ಟಮ್ ಇಲ್ಲ. ಸೊ ಎಲೆಕ್ಟ್ರಿಕಲ್ ಸಿಸ್ಟಮ್ ಶಾಲ್ ಟಾಲರೇಟ್ ಸರ್ಟನ್ ಡಿಗ್ರಿ ಆಫ್ ಫಾಲ್ಟ್. ಎಲೆಕ್ಟ್ರಿಕಲ್ ಸಿಸ್ಟಮ್ ಸರ್ಟನ್ ಡಿಗ್ರಿ ಅಂದರೆ 5%ಗೆ ಈ ಒಂದು ಫಾಲ್ಟ್ ಅನ್ನೋದು ಡಿಕ್ರೀಸ್ ಮಾಡಬೇಕು. 5% ಅಲೋವೆನ್ಸ್ ಇರುತ್ತೆ. ಸೊ ಅದಕ್ಕಿಂತ ಏನಾದರೂ ಟಾಲರೆನ್ಸ್ ಫಾಲ್ಟ್ ಜಾಸ್ತಿ ಅದರಲ್ಲಿ ಏನಾಗುತ್ತೆ, ಪ್ರೊಟೆಕ್ಷನ್ ಅನ್ನೋದು ನೀಡಿ ಇರುತ್ತೆ. ಸೊ ಅದ್ರ ಸಲುವಾಗಿ ಸಿಸ್ಟಮ್ ನೀಡ್ಸ್ ಪ್ರೊಟೆಕ್ಷನ್. ಯೂಸ್ವಲಿ ಫಾಲ್ಟ್ಸ್ ಆರ್ ಕಾಸ್ಡ್ ಬೈ ಬ್ರೇಕ್ ಡೌನ್ ಆಫ್ ಇನ್ಸುಲೇಷನ್ ಡ್ಯೂ ಟು ವೇರಿಯಸ್ ರೀಸನ್ಸ್, ಸಿಸ್ಟಮ್ ಏಜ್ನಿಂಗ್, ಲೈಟ್ನಿಂಗ್. ಓಕೆ, ದೀಸ್ ಆರ್ ದ ವೇರಿಯಸ್ ರೀಸನ್ ವೈ ದ ಸಿಸ್ಟಮ್ ನೀಡ್ಸ್ ಪ್ರೊಟೆಕ್ಷನ್. So this is the electromagnetic relay. As you can see, different types of relay: electromagnetic relay, induction type relay. So many types of relays are there. In this advantages of relay, as you can see, in already previous class I explained you about what are the advantages of using relays. As you can see, transformer protection. So advantages of relay. Conclusion means relay control output circuit from much higher power. ಹೈಯರ್ ಪವರ್ ಇದ್ರೂ ಅಲ್ಲಿ ಔಟ್ಪುಟ್ ಅನ್ನೋದು ಕಂಟ್ರೋಲಲ್ಲಿ ಇಲ್ಲಿಗೆ ಇಂದ ರಿಲೇ ಅನ್ನೋದು ಯೂಸ್ ಮಾಡ್ತಾರೆ. ಸೇಫ್ಟಿ ಈಸ್ ಇನ್ಕ್ರೀಸ್ ಇಫ್ ವಿ ಕನೆಕ್ಟ್ ರಿಲೇ ಸರ್ಕ್ಯೂಟ್ ಬ್ರೇಕರ್. ಸಿಸ್ಟಮ್ ಪ್ರೊಟೆಕ್ಷನ್ ಅನ್ನೋದು ಭಾಳ ಹೈ ಇರುತ್ತೆ. ನೆಕ್ಸ್ಟ್, ಪ್ರೊಟೆಕ್ಟಿವ್ ರಿಲೇಸ್ ಆರ್ ಎಸೆನ್ಷಿಯಲ್ ಫಾರ್ ಕೀಪಿಂಗ್ ದ ಫಾಲ್ಟ್ ಇನ್ ದ ಸಿಸ್ಟಮ್ ಐಸೋಲೇಟೆಡ್ ಆ್ಯಂಡ್ ಕೀಪ್ ಇಕ್ವಿಪ್ಮೆಂಟ್ ಫ್ರಮ್ ಬೀಯಿಂಗ್ ಡ್ಯಾಮೇಜ್. ಸೊ ಫಾಲ್ಟಿ ಕಂಡೀಷನಲ್ಲಿ ಸಿಸ್ಟಮ್ ಇಕ್ವಿಪ್ಮೆಂಟ್ ಐಸೋಲೇಟ್ ಮಾಡೋದು, ನೆಕ್ಸ್ಟ್ ಆ ಒಂದು ಡ್ಯಾಮೇಜಿಂದ ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು ರಿಲೇಸ್ ಸರ್ಕ್ಯೂಟ್ ಬ್ರೇಕರ್ಸ್ ಅನ್ನೋದು ಯೂಸ್ ಮಾಡ್ತಾರೆ. So this is all about the relays. You can see, I will send the PPT. You can see how the different types of relay are classified. You can get the notes from there. Thank you.